ಸಿದ್ದರಾಮಯ್ಯನ್ಗೆ ಒಂಚೂರು ಜೋಡ್ ತಕೋ ಹೊಡೆದು ಕಸಿನ್ಬರ್ಲಲ್ಲಿ ಹೊಡೆದು ನನ್ನ ಮಗನ ಆ ಮೆಡ್ನ ದೊಡ್ಡಳ್ಳಿ ಮೆಡನ್ನು ಅವನಿಗೂ ಉಗಿದು ನೀವು ಬುದ್ಧಿ ಕಲ್ಸಲ್ರ. ಈಗ ಗಂಡಸ್ರನ್ನ ಎಲ್ಲ ಹೆಂಗಸ್ರು ಮಾಡಿಬಿಟ್ರಿ. ಗಂಡಸ್ರ ಹೆಂಗಸ್ರಾಗೋದ್ರು, ಹೆಂಗಸ್ರೆಲ್ಲ ಗಂಡಸ್ರಾಗೋದ್ರು. ಮೊದಲು ನೀನು ಆ ಬಸ್ಸಿಂದ ಫ್ರೀ ಇಳಿಸ್ರಿ. ಮೊದಲು ಲೋಕ ಚೆಂದಾಗಬೇಕಾದ್ರೆ, ನಮ್ಮಂತೆ ಕಾಲು ಕೈ ಇಲ್ದವ್ರಾಗಬೇಕಾದ್ರೆ ಚೆಂದಾಗಿರ್ಬೇಕು ಅಂದರೆ ಲೋಕ, ನೀವು ಮೊದಲು ಬಸ್ಸ ಫ್ರೀ ಬಿಡಿಸ್ರಿ. ಮನೇಲೇ ಗಂಡಸ್ರು ಆಗೋಗ್ಬಿಟ್ಟವ್ರೆ ಹೆಂಗಸ್ರು. ಫ್ರೀ ಬಸ್ಸು ನಾದವ್ರಿಗೆ ಹೋಗ್ಬೇಕು, ನಾ ಅಲ್ಲಿಗೆ ಹೋಗ್ಬೇಕು. ಸಿದ್ದರಾಮಯ್ಯನಂತೆ ಸಿದ್ದರಾಮಯ್ಯನ ಎಡ್ತಿ ಕಳಿಸ್ರಿ, ಇಲ್ಲಿ ಬಡವ್ರ ತಕ್ಕ ಕಳಿಸ್ತೀನಿ, ದುಡ್ಡನ್ನಾರ ಈಸ್ಕೊತೀನಿ ಕಳಿಸ್ಬಿಟ್ಟು. ಆ ಮೆಡ ಅನ್ನಲ್ಲ ದೊಡ್ಡಳ್ಳಿ ಮೆಡ, ಅವ್ನಿಗೆ ಹೋಗಿರಿ ಮೊದಲು, ಅವ್ನ ಕಣ್ ಕಿತ್ತಾಕ್ರಿ. ನನ್ನ ಕೈಗೆ ಸಿಕ್ಕಿದ್ರೆ ಮೆಡ್ಡನ್ಗೆ ಬರಲಿ ಅವನು ಚನ್ನಪಟ್ಟಣ ತಾಲೂಕ ಮೆಡ್ಡ. ಈಗ ನಮ್ಮ ತಾಲೂಕ್ನವ್ನು ಅವನು ಬರಲಿ, ಅವನು ನೋಡುವೆ ಏನು ಕತೆ ಆಯ್ತದೆ ಸಿದ್ದರಾಮನ್ಗೂ ಅವನಿಗೂ. ಎಲ್ಲ ಕಾಯ್ಕೊಂಡವ್ರೆ ಚನ್ನಪಟ್ಟಣ ತಾಲೂಕು ಸಿದ್ದರಾಮನ. ಸರಿಯಾಗಿ ಬುದ್ಧಿ ಕಲಿಸಿ. ನಮ್ಮವ್ವ ಆ ಹೆಗ್ಡೆ ರಾಮಕೃಷ್ಣ ಹೆಗ್ಡೆ ಇದ್ದಾಗ ಹೆಂಗಿತ್ತು ಲೋಕ, ನೀವೇ ಮಾತಾಡಿ. ಲೋಕ ಹೆಂಗಿತ್ತು, ಯಾವ ಥರ ಇತ್ತು. ಈಗ ಈ ಕಚಡ ನನ್ನ ಮಗನ ಇಳಿಸ್ಕೊಬಿಟ್ಟು ನೀವು ರಾಜಕೀಯಕ್ಕೆ ನಿಲ್ಲಿಸ್ಬಿಟ್ಟು ನಮಗೆಲ್ಲ ಇಟ್ಟಿಲ್ದಂಗೆ ಬಟ್ಟಿಲ್ದಂಗೆ ಮಾಡಿಬಿಟ್ಟು ಒತ್ತಾರಿಂದ ₹1 ವ್ಯಾಪಾರ ಮಾಡೋ ಕಲಿಲ್ಲ ನಾವು. ಫುಟ್ಪಾತಿನ ಮೇಲೆ ಕೂತ್ಕೊಂಡು ₹1 ವ್ಯಾಪಾರ ಎಲ್ಲ ಫ್ರೀ ಬಸ್ಸು ಅಂತ ಹೋಯ್ತಾರೆ. ಸರಿಯಾಗಿ ಹೋಗಿದ್ದೀವಿ. ಅವನ ಮೊದಲು ಇಳಿಸ್ರಿ, ಅವರಿಬ್ಬರನ್ನೂ ಸಖತ್ತಾಗಿ ಹೋಗ್ದು ಇಳಿಸ್ರಿ. ನಮ್ಮ ಚನ್ನಪಟ್ಟಣ ತಾಲೂಕು ಬರಲಿ ಅವನು, ಸಿದ್ದರಾಮಯ್ಯ ದೊಡ್ಡಳ್ಳಿ ಅವನು. ಆಮೇಲೆ ಕತೆ